ಹಾಯ್ ಹಲೋ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ದೀಪು ಮಾತಾಡ್ತಿದ್ದ. ಇವತ್ತು ನಮ್ಮ ಅಣ್ಣಾರ ಹೊಲಕ್ಕೆ ಬಂದೇವಿ. ಏನೇನ್ ಬೆಳೆದಾರ ಏನ್ ತಾನ ಯಾಕೆ ಕೆಲಸ ಬಿಟ್ಟ ಅಂತೇಳಿ ಅವ್ರ ಬೇರೆ ಕೇಳೋಣ ಅಂತ ಬರ್ರಿ. ನಮ್ಮ ಬಾಣ ಆರಾಮಿದ್ಯಾ? ಆರಾಮ್ ನೋಡೋಣ. ಏನಣ್ಣ ಬಾಳಿಗೆ ಕೆಲಸ ಬಿಟ್ಟು ಏನೇನ ಹಚ್ಚಕತ್ಬಿಟ್ಟಿ ಅಂತ ಹಂಗೆ ಆರಾಮಿದ್ಯಾ? ಇದನ್ನ ಯಾಕಣ್ಣ ನೋಡಿ ಗ್ಯಾಪ್ ಬಿಟ್ರಿ ಅಲ್ಲ. ಇದು ಕೋಕೋ ಮತ್ತು ಅಡಿಕೆ ಹಚ್ಬೇಕಂತ ಕೊಟ್ಟಿದ್ದೀನಿ. ಹಿಂಗೆ ಈ ಕಡೆಯಿಂದ ಹಿಂದೆ ಯಕ್ಷ ಹಿಂದೆ ಹಿಂದೆ ಯಕ್ಷ ಇದು ಇವಾಗ 10 ಫೀಟಿಗೆ ಅಡಿಕೆ, 10 ಬೆಳಗ್ಗೆ ಆದ್ಮೇಲೆ ಅದ್ರ ಮೇಲೆ ಸೆಂಟ್ರ್ ಒಂದು ಕೋಕೋ ಮತ್ತೆ ಅಡಿಕೆ ಇದರಾದ್ರೂ ನೆಕ್ಸ್ಟ್ ಇದು ಐತಿ, ದಾಲ್ಚಿನ್ನಿ ಐತಿ ಇದ್ರ ಸೆಂಟ್ರ್ ಪ್ಲೇಸ್ ಅದು ಎಲ್ಲದ ಗಿಡ ನಿಮಿಷ ಇಲ್ಲ ಇದು ಸೆಂಟ್ರಿಗೆ ದಾಲ್ಚಿನ್ನಿ. ಅಲ್ಲಣ್ಣ ಇದನ್ನ ಯಾರು ಹಚ್ಚಿಲ್ಲ, ನೀವು ಯಾರು ಹೇಳ್ತಾರೆ ಯಾರು ಹಚ್ಚಿಲ್ಲ ಪ್ಲಾನ್ ಇದೆ. ನಿನ್ನೆ ಓಡ್ ಮಾಡೀವಿ, ಡ್ರಿಪ್ ಪೈಪ್ ಸಿಕ್ಕಂಡವ. ಅಲ್ಲ ಈ ನಮ್ಮ ಏರಿಯಾದಾಗ ಯಾರು ಹಚ್ಚಿಲ್ಲ ಬಿಡಿಲ್ಲ, ಹಚ್ಚಿಲ್ಲ ಏನೋ ಪ್ರಯತ್ನ ಪಟ್ಟಿವಿ, ನೋಡೋಣ. ಕೆಲವೊಬ್ರು ಆಗಲ್ಲ ಅಂತಂದಾರ, ಏನೋ ಇನ್ಸೂರೆನ್ಸ್ ದುಡ್ಡು ಬಂದಿತ್ತು ಸೀದಕ್ಕೆ ಹಾಕಿ ನಮ್ಮ ಬಲಾವು ಇದು ಮಾಡೋ ಮುಂದೆ ಅಷ್ಟ ತಿಂತಿದ್ವಿ. ಇದನ್ನ ನಿಮ್ ಬೆಳೆಯಕ್ಕೆ ಸ್ಟಾಪ್ ಆಗುತ್ತೆ. ಇದು ಏಲಕ್ಕಿ ಬಾಳೆ ಏನಣ್ಣ? ಇದು ಏಲಕ್ಕಿ ಬಾಳೆ. ಇದು ಫಸ್ಟ್ ಇದ್ರ ಪ್ಲಾನ್ ಪ್ರಕಾರ ಇದು 5 ಫೀಟ್ಗೆ ಐತಿದ್ದು, ಹಿಂಗ ಗಿಡದಿಂದ ಗಿಡಕ್ಕೆ 5 ಫೀಟ್, ಹಿಂಗೆ ಸಾಲಿನ ಸಾಲಿಗೆ 5 ಫೀಟ್ ಐತಿ. ಇದು ಒಂದು ಚಿಕ್ಕಿ ನೋಡು ಮಾಡ್ಕೊಂಡು 8 ದಿಕ್ಕಲ್ಲಿ ಸಾರಿ ಇದು 3 ಸುತ್ತೂರು ದಿಕ್ಕಿಗೆ ಒಟ್ಟು ಅದಕ್ಕೆ ಅಡಿಕೆ ಇದು ಸಾರಿ ಇದು ಬಾಳೆ ನೆರಳು ಆಗಲಿ ಅಂತ ಹೇಳಿ ಇದಕ್ಕೆ ನೆರಳು ಆಗ್ಲಿ ಆಮೇಲೆ ಸುತ್ತಲಿ ಬಾಳೆ ಹಚ್ಕೊಂಡು ಬಾಳೆ ಹಚ್ಕೊಂಡು ಅಂದ್ರೆ ಇದು ಎತ್ತರ ಆಗತ್ಲೆ 2 ವರ್ಷದಾಗ ಈ ಬೆಳೆ ತಗೊಂಡ್ಬಿಡ್ಬೇಕು. ನೆಕ್ಸ್ಟ್ ಇದಕ್ಕೆ ಏನ್ ಮಾಡೋದು, ಈ ಗ್ಯಾಪ್ ಒಳಗೆ ಇಲ್ಲಿ ಕೊಕ್ಕೋ ಬರ್ತೈತಿ, ಇಲ್ಲಿ ಅಡಿಕೆ ಬರ್ತೈತಿ. ಈ ಕೋಕೋ ಅಂದ್ರೆ ಏನಣ್ಣ? ಕೊಕ್ಕೋ ಚಾಕ್ಲೇಟ್ ಆಗೋದು, ಚಾಕ್ಲೇಟ್ ಮಾಡೋದು ಅಂತ ಹೇಳಿ ಇದು ನಮ್ಮೆಲ್ಲರಿಗೂ ಗೊತ್ತೇ ಇಲ್ಲ ಅನ್ಸುತ್ತೆ. ಅದು ಆ ಥರ ಅದಾವ ಗಿಡ ಅದಾವ. ವಿಟ್ಲಾಪುರ ಆ ಕಡೆ ಸೈಡ್ ಎಲ್ಲ ಮಾಡ್ಯಾರ, ಅವರಿಂದ ನಾವು ನೋಡ್ಕೊಂಡು ಮಾಡಾಕತ್ತೀವಿ. ಈಗ ಬರ್ತಾರೆ ಸೆಂಟ್ರ್ ಗ್ಯಾಪ್ ಇಡ್ತೀನಿ, ಅಲ್ಲಿ ನಮ್ ನೆಕ್ಸ್ಟ್ ಬೇಕಾದ್ರೆ ಅಲ್ಲಿ ಏನಾರು ಕಾಫಿ ಅಥವಾ ಬೇರೆ ಏನೋ ಮಾಡ್ಕೊತಾನೆ. ಪೂರ್ತಿ ಬಹುವಾರ್ಷಿಕ ಬೆಳೆ ಆಗಿರ್ಬೇಕು, ಎಲ್ಲ ಪೂರ್ತಿ ಆದಾಯ ಬಂದಿರ್ಬೇಕು ಮುಂದಕ್ಕೆ. ಈ ಶ್ರಮ ಪಟ್ಟು ಅಲ್ಲಿವರೆಗೂ 2-3 ವರ್ಷ ಒಳಗೆ ಇದು ಬಂದಿರ್ತೈತೆ, ಅದೇ ಬಾಳೆ ತಕೊಂಡಿರ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ 3 ವರ್ಷಕ್ಕೆ ದಾಲ್ಚಿನ್ನಿ ಸ್ಟಾರ್ಟ್ ಆಗ್ಬಿಡ್ತೈತೆ. 3 ವರ್ಷಕ್ಕೆ ಮೊಗ್ಗು ಬರ್ತೈತಿ, ಮತ್ತೆ ಎಲಿ ಬರ್ತೈತಿ. 6 ವರ್ಷಕ್ಕೆ ಚಕ್ಕಿ ಬರುತ್ತೆ ಅಂತ ಹೇಳ್ಯಾರ, ಅದನ್ನ ನೋಡೋಣ. ನೆಕ್ಸ್ಟ್ ಇದು ಬಾಳೆ ತಕೊಂಡ್ರೆ ನೆಕ್ಸ್ಟ್ ಅಡಿಕೆ 6 ವರ್ಷ, ಅದ್ರೊಳಗೆ ಕೋಕೋ ಬರುತ್ತೆ, ಅದು 3 ವರ್ಷಕ್ಕೆ ಶುರು. ಈ ಇದೆಲ್ಲ 10 ಫೀಟ್ಗೆ ಅಡಿಕೆ, ಅದ್ರ ಸೆಂಟ್ರಿಗೆ 5 ಫೀಟ್ಗೆ ಅದು ಅಡಿಕೆ ನಡುವ ಕೋಕೋ ಬಂದಿರ್ತೈತಿ. ಅಂದ್ರೆ ಸಮಗ್ರ ಕೃಷಿ ಮಾಡ್ಬೇಕನ್ನೋ ವಿಚಾರದಾಗದೆ. ಮತ್ತೆ ಈ ಗ್ಯಾಪ್ ಒಳಗೆ ಬಂದಾಗ ಇಲ್ಲಿ ಅಡಿಕೆ ಬರುತ್ತೆ, ಇಲ್ಲಿ ಅಡಿಕೆ ಬರುತ್ತೆ, ಇಲ್ಲಿ ಸೆಂಟ್ರಿಗೆ ಕೋಕೋ ಹಚ್ಚಲ್ಲ, ಇಲ್ಲಿ ಗ್ಯಾಪೇ ಬಿಡೋಣ. ಇಲ್ಲಿ ಗ್ಯಾಪ್ ಬೇರೆ ಏನಾರ ಮಾಡ್ಕೋ ಆಲ್ಟರ್ನೇಟ್ ಬೇರೆ ಯಾವ್ದು ನೋಡ್ಬೇಕು. ಇನ್ನೊಂದು ಪ್ಲಾನ್ ಮಾಡ್ಕೊಂಡಿಲ್ಲ. ಅಡಿಕೆ ಆಲೆ ಬಂದವು, ಫಾರ್ಮ್ ಟಿ ರಿಟರ್ನ್ ಮಾಡೋದಕ್ಕೋಸ್ಕರ ಅವ್ರ ಅಡಿಕೆ ತಗೊಂಡಿನಿ. ಉಳಿತ ನಗರ ಅಂತ ತಳಿ ಟೋಟಲ್ ಎಷ್ಟು ಎಕರೆ ಹೊಲ ನಿಮ್ದು? ಇದು 3 ಎಕರೆ 35 ಗುಂಟೆ. 2-3 ಅದಾವು, ಅಲ್ಲಿ 2-3 ಅದಾವ, 2 ಹತ್ರ ಅದಾವು. ಒಂದು 3 ಇಂಚ್ ಒಂದು ಐತಿ, ಒಂದು 2 ಇಂಚ್ ನೀರು ಒಂದು ಐತಿ. ನಾವು ದನಕ್ಕೆ ಅಷ್ಟು ಫುಲ್ ಹಾಕೊಂಡಿವಿ. ಈಗ ಒಂದು 10 ಆಕಳದು ಜವಾರಿ ಹಾಕೋ ಒಂದು ಬಾಳೆ ಇವನ್ನೆಲ್ಲ ಮಾಡಕ್ಕೆ ಏನು ಬೆಳೆ? ಫಸ್ಟ್ ಮೆಕ್ಕೆಜೋಳ ಮಾಡ್ತಿದ್ವಿ. ನೆಕ್ಸ್ಟ್ ದನಕ್ಕೆ ಹುಲ್ಲು ಹಚ್ಕೊಂಡು ಒಂದು 4 ಜವಾರಿ ಹಾಕೋದು, ಒಂದು ಜಾಫ್ರಾ ಕ್ರಾಸ್ ಎಮ್ಮೆ 105 ಕರ ಐತಿ, 2 ಹೆಚ್ಚಪ್ಪ. ಹಂಗಾದ್ರೆ ತೊಗರಿ ಕಿಟ್ಟಿ ಹಾಕಿ, ತೊಗರಿ ಕಿಟ್ಟಿ ಮೇಲೆ ಸೆಗಣಿ ಗೊಬ್ಬರ ಒಂದು 8 ಗಾಡಿ ತೊಗರಿ ಕಿಟ್ಟಿ ಹಾಕಿವಿ. ಅದ್ರ ಮೇಲೆ 8-9 ಗಾಡಿ ಸೆಗಣಿ ಗೊಬ್ಬರ ಮೇಲೆ ಹಾಕಿವಿ. ಅದ್ರ ಡ್ರಿಪ್ ಹೊರಬಿಟ್ಟು ಕಂಟಿನ್ಯೂ ನೀರು ಬಿಡಾಗೈತಿ. ನೆಕ್ಸ್ಟ್ ಕೆರಳ ಅದು ನೀರು ಪೂರ್ತಿ ಹೀಟ್ ಕಡಿಮೆ ಆತಂದ್ರೆ ಪಂಪ್ ಜಾಸ್ತಿ ಅಂತಂದ್ರೆ ಎರೆಹುಳ ಬಿಡೋ ಪ್ಲಾನ್ ಇದೆ. ಅದಕ್ಕೆ ಹೆಂಗ್ರಿ ಹಚ್ಚಿ ಮುಚ್ಚಿಬಿಡೋದು, ಪೂರ್ತಿ ಸಾವಯವ ಗೊಬ್ಬರ ನಮ್ದು ನಾವು ಗೊಬ್ಬರ ಹಿಡ್ಕೊಂಡು ಪ್ಲಾನ್ ಐತಿ. ನೆಕ್ಸ್ಟ್ ಇದ್ರೊಳಗೆ ಅಲ್ಲಿ ಹಾಕೋದು 4 ಇಂಪ್ರೂವ್ಮೆಂಟ್ ಮಾಡೋ ಪ್ಲಾನ್ ಐತಿ, ನೋಡ್ಬೇಕು. ಅಲ್ಲ ನಾ ಕೇಳ್ಪಟ್ಟಂಗ ನಿಮ್ಮ ಕೃಷಿ ಇಲಾಖೆದಾಗ ಕೆಲಸ ಮಾಡ್ತೈತಿ, ಇದನ್ನೆಲ್ಲ ಮಾಡೋ ಸಂಬಂಧ ಬಿಟ್ಬಿಟ್ರೆ ಕೆಲಸ? ಅಪ್ಪರಿ ಮಾಡೋಕ್ಕಾಗಿಲ್ಲ, ಅವರು ಒಬ್ಬರ ಅಂತ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ನಾವು ಬಂದು ಮಾಡಲಿ ಅಂದ್ರೆ ಈ ಥರ ಹಾಕಿದ್ವಿ. ಅಂದ್ರೆ ಅಪ್ಪಾರು ಮಾಡ್ತಾರೆ ಅಂದ್ಮೇಲೆ ಎಲ್ಲ ಅವ್ರ ಕೈಲೇ ಬಿಟ್ಟು ಹಾಕಿಲ್ಲ. ಕೆಲಸ ಜಾಸ್ತಿ ಆಯ್ತು. ಅದ್ರ ಬೇರೆ ಹುಲ್ಲು ತರೋರು ಎಲ್ಲ ಕೆಲಸ ದನ ನೋಡ್ಕೊಂಡು ಮಾಡ್ತಾರೆ, ಮಾಡಿ ಅವ್ರು ದೊಡ್ಡ ಕಟ್ಟೆ ಮಾಡ್ತಾರೆ. ಇನ್ನು ಅವ್ರ ಮೇಲೆ ಹೆಚ್ಚಿಗೆ ಹಾಕೋಕ್ಕಾಗಲ್ಲ. ಅಂದ್ರೆ ಅಲ್ಲಿ ಹೊಲ್ತಿದ್ರೆ ಇಲ್ಲೇ ನೆಂದು ಭಾಳ ಆಯ್ತು. ನೆಮ್ಮದಿ ಸಿಕ್ಕಾಬಿಡಿ ಆರಾಮ್ಲಿ.
ಈಗ ಆಲ್ಮೋಸ್ಟ್ ಎಲ್ಲರೂ ನೌಕರಿ ಅಂತ ಹೋಗ್ತಾರ ಅವ್ರಿಗೆ ಹೊಲ ಇದ್ದವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ನೌಕರಿ ಅಂತ ಯಾಕೆ ಹೊಲ ನೌಕರಿಗೆ ಯಾಕೆ ಬರ್ಬೋದೇನು? ಅವ್ರು ಹೊಲ ಮಾಡಕ್ ದುಡಿಯಕ್ಕೆ ಆಗ್ಲಕ್ಕ ಹೋಗ್ತಿರ್ತಾರ. ಒಂದೇದ್ದು ನಾವು ಹೊಲ ಮಾಡ್ತೇವೆ ಮೇಲೆ ಸೀದಾ ಬಂದಿದ್ದು ಮಾರ್ಕೆಟ್ ಒಳಗೆ ಬರ್ತಾರೆ. ನಾವ ವ್ಯಾಲ್ಯೂ ಎಡಿಷನ್ ಮಾಡ್ಬೇಕು ಸರ್. ಕೆಲವೊಂದು ಏನೇನು ಪ್ರಾಡಕ್ಟ್ ಮಾಡ್ತಾರೆ, ಏನು ಮಾಡ್ಬೇಕಂತ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಅದ್ರಿಂದ ದುಡ್ಡು ಬರಕೈತಿ. ಈಗ ನಾವು ಹಂಗ ತಂದ್ವಿ, ಗೊಂಜಾಳ ಹಾಕಿದ್ವಿ, ಬೆಳಗ್ಗೆ ಮಾರ್ಕೆಟ್ ಹೊಡೆದ್ರೆ ರೊಕ್ಕ ಬರ್ತೈತಿ. ಅರ್ಧ ಗೊಬ್ಬರ ಕಟ್ತೀವಿ, ಅರ್ಧ ಸಾಲ ಕೊಡ್ತೀವಿ, ಉಳಿದ ಮತ್ತೆ ಹೊಲಕ್ಕೆ ಹಾಕ್ತೀವಿ. ಈಗೆಲ್ಲ ಉಳಿಯಂಗಿಲ್ಲಲ್ಲ. ಪ್ಲಾನ್ ಎಲ್ಲ ಹಂಗೈತಿ. ಇವನ್ನೆಲ್ಲ ಬಹುವಾರ್ಷಿಕ ಮಾಡೋದು ನಾವು ಆರಾಮ್ ಬರ್ಲಿ. ಈಗ ನಮ್ದು ಈಗ ಜನ ನಿರಂತರ ಹೈನುಗಾರಿಕೆ ರೊಕ್ಕ ಬರ್ತೀವಿ. ಮತ್ತೆ ಡೈರಿ ಐತಿ, ನಮ್ಮ ದೊಡ್ಡ ಡೈರಿ ಹಾಲು ಕಲೆಕ್ಷನ್ ಮಾಡ್ಕೊಂಡು ಕಳಿಸ್ತೀವಿ. ಉಳಿದಿದ್ದು ಇದ್ರ ಮೇಲೆ ನೋಡೋಣ. ರೇಟ್ ಹೆಚ್ಚು ಕಮ್ಮಿ ನಮ್ಗೆ ನಂಬಿಕೆ ಇರಲ್ಲ, ಮಾರ್ಕೆಟ್ ನಂಬಿಕೆ ಅದ್ರಾಗ ಬೇರೆ. ಒಟ್ಟ ನೀನ್ ಹೇಳೋ ಪ್ರಕಾರ ನೆಮ್ಮದಿ ಐತಿ ಒಟ್ಟ. ರೈತರ ರೇಟ್ ಸುತ್ತವಾಗಿ ಯಾವುದೂ ಇಲ್ಲ. ಮಾರ್ಕೆಟ್ ಬಂದ್ರೆ ಮಾಡಕ್ತಿವಲ್ಲ, ಬಂದ್ರೆ ಬರಲಿ ನೋಡೋಣ. ಆ ರೇಟಿಗೆ ನಾವು ಹಾಕಿ ರೇಟ್ ಜಾಸ್ತಿ, ಇದರ ಪ್ರಾಡಕ್ಷನ್ ಜಾಸ್ತಿ ಆಯ್ತು, ನಮ್ಮ ರೇಟ್ ಹೋಗ್ತೈತಿ. ಏಲಕ್ಕಿ ಬಾಳಲ್ಲ ಎಷ್ಟು ತಿಂಗಳು 4 ತಿಂಗಳು ಮಾಸ್ಟರ್ ಸಂಬಂಧನ ಏಲಕ್ಕಿ ಬಾರೈತಿ. ಇದು ಆಲ್ ಸ್ಪೈಸ್ ಅಂತ ನೋಡ್ಕೊತಾರೆ. ಸಾಂಬಾರ್ ಪದಾರ್ಥಗಳ ಜಾಸ್ತಿ ಅಂದ್ರೆ ಇದು ಯಾಕೆ ಮಾಡಿದ್ನಪ್ಪ ಅಂದ್ರೆ ಸಾಂಬಾರ್ ಪದಾರ್ಥಗಳನ್ನ ಇವನ್ನ ಇಟ್ಟು ಎಷ್ಟು ಇಟ್ಟಾದ್ರೆ ಮಾರ್ಬೋದು. ಇಡಂಗಿಲ್ಲ, ನುಸಿ ಬಂತಂತಾರೆ. ಇವಾಗ ಜೋಳ ಇಟ್ರೆ ನುಸಿ ಬರ್ತೈತಿ, ತರಕಾರಿ ಮಾಡ್ಬೇಕು ಕೆಡ್ತೈತಿ. ಇವ್ನು ಯಾವಾಗಾರ ಮಾರೋದು ಸಲದ್ ಮನೆಗೆ ಇಟ್ಕೊಂಡು ಡ್ರೈ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗಾರ ಮಾರ್ನಿ, ರೇಟ್ ಮುಂದಾಗ ಮಾರೋಣ. ಕೆಡದೆ ಇರೋ ಪದಾರ್ಥಗಳನ್ನ ಬೆಳೆಯಾಕತ್ತೀರಿ ನೀವು. ಸ್ಪೈಸು ಇವೆಲ್ಲ ಆಯ್ತು. ಮತ್ತೆ ದಾಲ್ಚಿನ್ನಿ ಆಯ್ತು, ದಾಲ್ಚಿನ್ನಿ ಬರ್ತಾ ಅದನ್ನು ಚೆನ್ನಾಗ ತಪ್ಪಲ ಹರಿದು ಎಲ್ಲಿ ಹರಿದು ಒಣಗಿ ಸಿಕ್ಬಿಟ್ರೆ ಅದ್ರದ್ದು ಪಲಾವ್ ಎಲೆ ಆಗ್ತದೆ. ಹೆಚ್ಚಿನೂ ಮಾಡ್ಬೋದು, ಒಳ್ಳೆ ಮೊಗ್ಗುನು ಮಾಡ್ಬೋದು. ಅವನ್ನೆಲ್ಲ ಆರಾಮ್ ಇಟ್ಟು ಮಾರೋದು. ಆಲ್ ಟೈಮ್ ಅವಾಗಲೂ ಡಿಮ್ಯಾಂಡ್ ಇರೋ ಪದಾರ್ಥಗಳನ್ನ ಹಾಕಿರಿ ಒಟ್ಟ ನಮ್ಮ ಏರಿಯಾದಾಗ. ಇಡೋಣ ರೇಟ್ ಮಾರೋಣ, ನಮ್ಗೆ ಮಾರಾಟ ಆಗಲ್ಲ ಮಾರೋಣ. ಇವನ್ನ ಈ ಥರ ಹಾಕಿರೋರು ನಮ್ಮ ಏರಿಯಾದಾಗ ಒಬ್ಬರಿಗೆ ಬೆಲೆ ಸಿಕ್ಕಿದ್ರೆ ನೀವು ಹಣೆ ವಿಶ್ವಾಸದ ಮಾಡಿತ್ತು. ಅವ್ರು ಅಕ್ಕಿ ಮಾಡ್ಯಾರ, ಅಕ್ಕಿ ಮತ್ತು ಕೊಕ್ಕೋ ಅವ್ರ ಹತ್ರ. ನೀವು ದಾಲ್ಚಿನ್ನಿ ಮಾತ್ರ ನೋಡಿ ಗದಗ ಡಿಸ್ಟ್ರಿಕ್ಟ್ನಾಗ ನೀವು ಮೊದಲು ಹೇಳಕ್ಕಾಗಲ್ಲ, ಯಾಕಂದ್ರೆ ಮಾಡಿರ್ಬೋದು ಯಾರು. ಈ ಕಡೆ ಕಪ್ಪತ್ತು ಗುಡತೆ ಯಾರು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ನೆಲಕ್ಕೆ ಇದು ಹೋಗುತ್ತೆ ಅಂತ ಹೇಳಿ ಮಾಡಿ. ಅವ್ರು ಹೇಳಿದ್ರೆ ಭಾಳ ಆಯ್ತು. ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮ್ಮ ರೈತ ಬಂದವರಿಗೆ ಇದು ನಮ್ಮ ಅಣ್ಣನ ಯಾಕೆ ಕೆಲಸ ಬಿಟ್ಟ, ಏನೇನು ಬೆಳ್ದಾನ ಅನ್ನೋದು ಸಂಕ್ಷಿಪ್ತ ವಿವರ. ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವ್ರ ಫೋನ್ ನಂಬರ್ ಹಾಕ್ತೇನೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ರೈತನ ಮಗನಾನ ನನಗ್ಯಾರ ಹಂಗೇನ, ನೀ ಕುಂತ ತಿನ್ನಷ್ಟು ನಾ ದುಡದ ಹಾಕ್ತೇನ. ರೈತನ ಮಗನಾನ ನನಗ್ಯಾರ ಹಂಗೇನ, ನೀ ಕುಂತ ತಿನ್ನಷ್ಟು ನಾ ದುಡದ ಸಾಕ್ತೇನ. ರೈತನ ಮಗನಾನ